ಸುಖ ಶಾಂತಿಯನ್ನು ಹುಡುಕುವವರೇ ತಿಳಿಯಿರಿ ಸುಖ ಯಾವುದರ ಹೆಸರು. ಬೇಸರದಿ ಇರುವವರೇ ಸದಾಕಾಲ ತಿಳಿಯಿರಿ ದುಃಖ ಯಾವುದರ ಹೆಸರು. ಅವತಾರವಾಣಿಯಲ್ಲಿ ಒಂದು ಮಾತು ಹೇಳ್ತಾ ಇದ್ದಾರೆ, ಏನು? ಯಾವುದು ಸುಖ ಯಾವುದು ದುಃಖ. ಸಂಗತಿ ಫಸ್ಟ್ ಲೈನ್ 2 ಸಲ ಹೋದ್ರಿ. ಸುಖ ಶಾಂತಿಯನ್ನು ಹುಡುಕುವವರೇ ತಿಳಿಯಿರಿ ಸುಖ ಯಾವುದರ ಹೆಸರು. ಸುಖ ಶಾಂತಿಯನ್ನ ನಾವು ಹುಡುಕ್ತಾ ಇದ್ದೀವಿ. ಸುಖ ಅಂದ್ರೆ ಯಾವುದು? ಯಾವುದು ಸುಖ ಸತ್ಸಂಗತಿ? ಸಾಂಸಾರಿಕ ಜೀವನದಲ್ಲಿ ನಾವು ಮಾಡತಕ್ಕಂಥ ಪ್ರಯತ್ನಕ್ಕೆ ಸಿಗೋ ಫಲ ಸುಖನ? ನಮ್ಮ ಶರೀರಕ್ಕೆ ಬೇಕಾಗುವ ಬಯಕೆಗಳನ್ನ ಈಡೇರಿಸಿದಕ್ಕೋಸ್ಕರ ಪ್ರಯತ್ನ ಪಡ್ತಕ್ಕಂಥದ್ದನ್ನ ನಾವು ಸುಖ ಅಂತ ಇದ್ದೀವ? ಅಥವಾ ಅದು ಎಲ್ಲ ಪ್ರಾಪ್ತಿ ಆದ ಮೇಲೆ ನಮಗೆ ಆಗ್ತಕ್ಕಂಥ ಆನಂದನ ನಾವು ಸುಖ ಅನ್ಕೊಂತ ಇದ್ದೀವ ಸತ್ಸಂಗತಿ? ಆಕ್ಚುಲಿ ಸುಖ ಅಂದ್ರೆ ಯಾವುದ್ರ ಬಗ್ಗೆ ಇಲ್ಲಿ ಬಾಬಾ ಅವತಾರ್ ಸಿಂಗ್ ಜಿ ಅವರು ಹೇಳ್ತಾ ಇದ್ದಾರೆ ಅಂದ್ರೆ, ಸದ್ಗುರುವಿನ ಜ್ಞಾನದ ಮೂಲಕ ಪರಮಾತ್ಮನನ್ನ ಪಡೆಯೋದೇ ಒಂದು ಸುಖ ಸತ್ಸಂಗತಿ. ಯಾರಿಗೆ ಪರಮಾತ್ಮ ಸಿಗ್ತಾನೋ ಸತ್ಸಂಗತಿ, ಅವನ ಜೀವನದಲ್ಲಿ ಬೇರೆ ಎಲ್ಲಾ ಸುಖಗಳು ತೃಣ ಸಮಾನ. ಯಾಕಂದ್ರೆ ಪೂರ್ಣ ಸದ್ಗುರುವಿನ ಕೃಪೆಯಿಂದ ಏನು ನಿರಾಕಾರ ಪರಮಾತ್ಮನನ್ನ ಪಡೆಯೋಕೆ ಈ ಆತ್ಮ ಈ ಶರೀರ ಹೊತ್ಕೊಂಡು ಭೂಮಿಗೆ ಬಂದಿದೆ. ಈ ಶರೀರ ಹೊತ್ಕೊಂಡು ಬಂದಿರೋ ಈ ಒಂದು ಆತ್ಮ ಶರೀರ ಹೊತ್ಕೊಂಡು ಬಂದಿದೆ. ಈ ಶರೀರವನ್ನ ನಾವು ಇಲ್ಲಿ ಸ್ವಸ್ಥವಾಗಿ ಇಡೋದರ ಮಧ್ಯೆನೆ ಹಾಗೆ ನಾವು ಶರೀರಕ್ಕೆ ಅನ್ನ ನೀರು ಎಲ್ಲಾ ಭೋಜನಗಳನ್ನ ಕೊಟ್ಟು ಕಾಪಾಡ್ತಾ ಇದ್ದೀವೋ, ಅದೇ ರೀತಿ ಆತ್ಮದ ಭೋಜನ ಸದ್ಗುರುವಿನ ಬ್ರಹ್ಮಜ್ಞಾನ ಸತ್ಸಂಗತಿ. ಸದ್ಗುರುವಿನ ಬ್ರಹ್ಮಜ್ಞಾನವನ್ನ ಯಾವಾಗ ಆತ್ಮ ಪಡಿತದಲ್ಲ, ಆ ಸುಖ ಶರೀರಕ್ಕೆ ಕೊಡ್ತಕ್ಕಂಥ ಪ್ರತಿ ಒಂದು ಆಹಾರ ಭೋಜನಗಳಕ್ಕಿಂತ ಮೀರಿರೋದು ಸತ್ಸಂಗತಿ. ಅಂತ ಅದ್ಭುತವಾದ ಭೋಜನವನ್ನ ಆತ್ಮಕ್ಕೆ ಸದ್ಗುರು ಕೊಡ್ತಾನೆ. ಆ ಸುಖ ನಿಜವಾದ ಸುಖ. ಅದರ ಮುಂದೆ ಬೇರೆ ಎಲ್ಲಾ ಸುಖಗಳು ನಾಶವಾನವಿದೆ. ಯೋಚನೆ ಮಾಡಿ, ಹೆಂಗ ನಾಶವಾನ್ರಿ ಮಹಾತ್ಮ? ನಾವು ಆರಾಮಾಗಿ ಗಾದಿ ಮೇಲೆ ಮಕ್ಕಳದು, ಸೋಫಾ ಸೆಟ್ ಮೇಲೆ ಕುಂದ್ರೋದು, ಕಾರ್ನಾಗ ಓಡಾಡೋದು, ಬಂಗಾರ ಹಾಕ್ಯಣೋದು, ವಸ್ತು ಒಡೆಗಳನ್ನು ಖರೀದಿ ಮಾಡೋದು, ದೊಡ್ಡ ಮನೆಗಿರೋದು ಸುಖ ಅಲ್ಲೇನ್ರಿ? ಅದನ್ನು ಸುಖನೇ. ಯಾವ ಸುಖ ಅದು? ನಶ್ವರವಾದ ಸುಖ. ಅಂದ್ರೆ ಆ ಸುಖ ಶಾಶ್ವತವಾಗಿ ಉಳಿಯಂಗಿಲ್ಲ. ಎಷ್ಟು ದಿವಸ ಬದುಕ್ತೀರಿ? ಶರೀರ ಎಷ್ಟು ದಿವಸ ಇರ್ತತೆ? 500 ವರ್ಷ ಇರ್ತತ? 1000 ವರ್ಷ ಇರ್ತದೆ ಭೂಮಿ ಮೇಲೆ? ಎಷ್ಟು ವರ್ಷ ಇರ್ತದೆ ಶರೀರ? 60ಕ್ಕ ಅರಳು ಮರಳು, 70ಕ್ಕ ಹೊರಳು ಹೊರಳು, 80ಕ್ಕ ನರಳು ನರಳು, 90ಕ್ಕ ಕರಳು ಕರಳು ಅಂತ ಹೋಗ್ಬಿಡ್ತದೆ. ಅಂದ್ರೆ ಶರೀರ ಬರೇ 90-70 ವರ್ಷದಕ್ಕೋಸ್ಕರ ನಮಗೆ ಸಿಗ್ತಕ್ಕಂಥ ಸುಖನ ಭೂಮಿ ಮೇಲೆ ಬಂದಾಗ್ಲಿದ್ದ ಹುಡುಕ್ತಾ ಇದೆ. ಆದ್ರೆ ಪರಮಾತ್ಮ ಸದ್ಗುರು ಅವತಾರ ಸಿಂಗ್ ಜಿ ಏನ್ ಹೇಳ್ತಾ ಇದ್ದಾರೆ, ಸುಖ 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 ಅನ್ನಕತ್ತಿಯಲ್ಲಿ ನೀನು ನಿಜವಾದ ಸುಖ ಯಾವುದು? ನಿಜವಾದ ಸುಖ ಬ್ರಹ್ಮಜ್ಞಾನ. ಅಂದ್ರೆ ಪರಮಾತ್ಮನನ್ನ ಅರಿವು ಪಡೆಯೋದೇ ನಿಜವಾದ ಸುಖ. ಅಪ್ಪಾಜಿ ಹೇಳಿದ್ರು ಒಂದು ಮಾತು. ಏನ್ ಹೇಳಿದ್ರು? ಹೇ ಮನುಷ್ಯ, ನೀನು ಹುಟ್ಟಿ ಭೂಮಿಗೆ ಬರೋಕ್ಕಿಂತ ಮುಂಚೆ ಬಂದೆಲ್ಲ, ನೀನು ಹುಟ್ಟಿ ಭೂಮಿ ಮೇಲೆ ತಾಯಿ ಗರ್ಭದಿಂದ ಹೊರಗೆ ಬಂದೆಲ್ಲ, ನಿನಗೆ ಹಲ್ಲಿಲ್ಲ. ನಿನಗೆ ಹಲ್ಲಿಲ್ದಾಗ ಭಗವಂತ ಏನ್ ಮಾಡಿದ? ತಾಯಿ ಎದೆಗ ಹಾಲಿಟ್ಟ. ಅಂದ್ರೆ ನಿನಗೆ ಹಲ್ಲಿಲ್ಲ ಅನ್ನೋದು ನಿನಗೆ ಗೊತ್ತಿತ್ತಾನ? ಭಗವಂತ ಗೊತ್ತಿದ್ದಿಲ್ಲ? ಯಾವಾಗ ನಿನಗೆ ಹಲ್ಲಿಲ್ಲ ಅಂತ ಗೊತ್ತಾದ್ರ ಈ ಕೂಸು ಏನ್ ತಿನ್ಬೇಕು ಅಂತಂದೇಳಿ ತಿಳಿದು ಎದೆಗ ಹಾಲಿಟ್ಟ. ಮತ್ತೆ ಹಲ್ಲಿಲ್ದಾಗ ಹಾಲು ಕೊಟ್ಟವನು ಹಲ್ಲು ಬಂದ ಮೇಲೆ ಅನ್ನ ಕೊಡೋದಿಲ್ಲ ಅನ್ಸುತ್ತೆ. ಹಲ್ಲು ಬಂದ ಮೇಲೆ ಅನ್ನ ಕೊಡೋದಿಲ್ಲ. ಅಂದ್ರೆ ನಾವು ಏನ್ ಅನ್ಕೊಂತೀವಿ? ನಾನು ಮಾಡಕತ್ತೀನಿ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ ಸತ್ಸಂಗತಿ. ಆ ಭ್ರಮೆ ಸಂಸಾರದ ಭಕ್ತಿಗಳಲ್ಲಿ ಇದೆ. ಬ್ರಹ್ಮಜ್ಞಾನದ ಭಕ್ತಿಯಲ್ಲಿ ಭ್ರಮೆ ಇಲ್ಲ. ಅದಕ್ಕೆ ಬ್ರಹ್ಮ ಪ್ರಾಪ್ತಿ, ಭ್ರಮೆ ಸಮಾಪ್ತಿ ಸತ್ಸಂಗತಿ. ನಾವು ಯೋಚನೆ ಮಾಡಬೇಕಾಗಿದೆ. ನಾವು ಮಗುವಿಗೆ ಅನ್ನ ಹಾಕ್ತಿವಿ, ಗುಟ್ಟಿ ಹಾಕ್ತಿವಿ, ತೇದ್ ಹಾಕ್ತಿವಿ, ಉತ್ತತ್ತಿ ಹಾಕ್ತಿವಿ, ಇದು ಹಾಕ್ತಿವಿ, ಬಾದಾಮಿ ಹಾಕ್ತಿವಿ, ಚೆನ್ನಾಗಿ ಅದನ್ನ ಗಟ್ಟಿ ಮಾಡ್ತೀವಿ. ಹಲ್ಲು ಬಂತ ಮೇಲೆ ಅನ್ನ ಕೊಡೋನು ಯಾರು?
ಅದನ್ನೇ ಭಗವಂತ. ಅದಕ್ಕೆ ಹೇಳ್ತಾನ, ಸತ್ತ ಹೆಣಕ್ಕ ಇವ ಒಂದು ಬಟ್ಟಿ ಕೊಡ್ತಾನ, ಮ್ಯಾಲೆ ಹೊಚ್ಚಾಕ, ಸುಡಾಕ ಕಟ್ಟಿಗೆ ಕೊಡ್ತಾನ, ಮತ್ತೆ ಬೆಂಕಿ ಹಚ್ಚಾಕನು ರೆಡಿ ಮಾಡಿರ್ತಾನ. ಯಾರಿಗೆ? ಸತ್ತ ಹೆಣಕ್ಕ. ಮತ್ತೆ ಬದುಕಿರೋರಿಗೆ ಇವನು ಬದುಕು ಕೊಡೋದಿಲ್ಲ ಅಲ್ಲರಿ? ಸತ್ತ ಹೆಣಕ್ಕೆ ಎಲ್ಲ ಕೊಡಕತ್ತಾನ, ಮತ್ತೆ ಬದುಕಿರೋರಿಗೆ ಬದುಕು ಕೊಡೋದಿಲ್ಲ ಇವ. ಅದಕ್ಕೆ ಯಾವುದು ಸುಖ? ಯೋಚನೆ ಮಾಡ್ರಿ ಸತ್ಸಂಗತಿ. ಅದಕ್ಕೆ ಅವತಾರ್ ಸಿಂಗ್ ಜಿ ಹೇಳ್ತಾರ, ಸುಖ ಬೇಕು ಸುಖ ಬೇಕು ಸುಖ ಬೇಕು ಅನ್ನಕತ್ತಿ ನೀನು, ನಿನಗೆ ಯಾವ ಸುಖ ಬೇಕನ್ನೋದು ಗೊತ್ತೈತಾನ? ಬರೇ ಸುಖ ಬೇಕು, ಆನಂದವಾಗಿರ್ಬೇಕು, ಚಂದ ಬಟ್ಟೆ ಹಾಕಿ. ಬರೀ ಶಾರೀರಿಕವಾಗಿ ನೀನು ಏನೇ ಮಾಡಿದ್ರು ಮುಪ್ಪು ಬರೋದಕ್ಕ, ರೋಗ ಬರೋದಕ್ಕ, ಅದು ನಾಶವಾನ ಐತಿ ಶರೀರ. ಆದ್ರೆ ನಾಶ ಆಗ್ಲದ್ದು, ಸಾವಿಲ್ಲದ ನೋವಿಲ್ಲದ ಚಲುವ ಒಬ್ಬವನದನ, ಬೆಂಕಿಯಿಂದ ಸುಡಲಾರದವನೊಬ್ಬನದನ, ನೀರಿನಿಂದ ತೋಯ್ಲಾರದವನೊಬ್ಬನದನ, ಖಡ್ಗದಿಂದ ಕಡಿಲಾರದವನೊಬ್ಬನದನ. ಆ ಸುಖ ಪಡ್ಕೋ. ಅದು ಇಹಲೋಕ ಪರಲೋಕದಲ್ಲಿಯೂ ಬರುತ್ತಾ, ಲಕ್ಷಾಂತರ ವರ್ಷಗಳಲ್ಲಿ ಜನ್ಮ ಜನ್ಮಾಂತರದ ಸುಖ ಅದು ಸತ್ಸಂಗತಿ. ಅದಕ್ಕೆ ಹೇಳ್ತಾನವ, ನೀನು ಎದಕ್ಕೆ ಭಯ ಪಡ್ತಿ ಸಂಸಾರಕ್ಕ? ಎದಕ್ಕೆ ಭಯ ಪಡ್ತಿ? ಕೊನೆಗೆ ಲಾಸ್ಟ್ಗೆ ಅಂದ್ರೆ ಏನ್ ಮಾಡ್ಬೋದ್ರಿ? ಒಬ್ಬ ಮನುಷ್ಯನ ಸಾಯಿಸ್ಬೋದು. ಅದಕ್ಕಿಂತ ಹೆಚ್ಚಿಂದ ಏನ್ ಮಾಡಕ್ಕಾಗ್ತದೆ? ನನಗೆ ಹಂಗ ಅನ್ಸಕತ್ತೈತಿ, ನನಗೆ ಹಿಂಗ ಅನ್ಸಕತ್ತೈತಿ, ಕೊನೆಗೆ ಏನಾಗಕತ್ತೈತಿ? ಸಾವು ಬರೋದು. ಅದಕ್ಕಿಂತ ದೊಡ್ಡದು ಏನು ಬರಲ್ಲ. ಆಮೇಲೆ ಯಾರು ಸಾಯ್ತಾರಂತ ಸಾವಿಗೆ ಎದರದೈತಿ? ಯಾರು ಸಾಯ್ತಾರ? ನೀನು ಸಾಯಲ್ಲ, ನೀನು ಸಾಯಲ್ಲ. ಅದಕ್ಕೆ ನೀ ಸಾವಿಗೆ ಹೆದರ್ಬೇಕಾಗಿಲ್ಲ. ನೀನು ಜನ್ಮ ಜನ್ಮದಲ್ಲಿ ಅಮರದಿ, ಅವಿನಾಶಿ ಅದಿ, ಘಟಘಟ ವಾಸಿ ಅದಿ. ನೀನು ಸ್ವಯಂ ಶಕ್ತಿ ಅದಿ, ನಿನಗೆ ಸಾವಿಲ್ಲ. ಅಂಗಿ ಹರಿತೈತಿ ಸತ್ಸಂಗತಿ, ಅಂಗ ಹರಿಯೋದಿಲ್ಲ. ಮ್ಯಾಲಿದ ಅಂಗಿ ಹರಿತೈತಿ, ಅಂಗ ಹರಿಯಾಗಿಲ್ಲ. ಮತ್ತೆ ಅಂಗ ಯಾಕೆ ಚಿಂತೆ ಮಾಡಬೇಕು ಅಂಗಿ ಬಗ್ಗೆ? ಯೋಚನೆ ಮಾಡ್ರಿ ಸತ್ಸಂಗತಿ. ಅದಕ್ಕೆ ಬಾಬಾ ಅವತಾರ್ ಸಿಂಗ್ ಜಿ ಮುಂದೆ ಹೇಳ್ತಾರ, ದುಃಖ ಯಾವುದಂತ ತಿಳ್ಕೊಂಡಿ ನೀನು? ದುಃಖ 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 ಅಂತೆಲ್ಲ ಯಾವುದಂತ ತಿಳ್ಕೊಂಡಿ? ದುಃಖ ಅಂದ್ರ ನಿನ್ನ ಶರೀರಕ್ಕೆ ಬರೋದು ನೋವಿಗೆ ದುಃಖ ಅಂತೀಯೋ, ನಿನಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ದುಃಖ ಅಂತೀಯೋ, ನಿನ್ನ ವ್ಯಾಪಾರ ಚೆನ್ನಾಗಿ ಆಗ್ತಾ ಇಲ್ಲ ಅದಕ್ಕೆ ದುಃಖ ಅಂತೀಯೋ, ನಿನಗೆ ಒಳ್ಳೆ ಮಗಳಿಗೆ ಗಂಡ ಸಿಗ್ತಾ ಇಲ್ಲ ಅದಕ್ಕೆ ದುಃಖ ಅಂತೀಯೋ, ನಿನ್ನ ಮಗನಿಗೆ ನೌಕರಿ ಸಿಗ್ತಾ ಇಲ್ಲ ಅದಕ್ಕೆ ದುಃಖ ಅಂತೀಯೋ, ಅಥವಾ ನಿನ್ನನ್ನು ಯಾರು ಗೌರವ ಕೊಡ್ತಾ ಇಲ್ಲ ಅದಕ್ಕೆ ದುಃಖ ಅಂತೀಯೋ, ಯಾವುದಕ್ಕೆ ದುಃಖ ಅಂತಿ? ಅವೆಲ್ಲವೂ ನಾಶವಾನವಾಗಿದೆ ಸತ್ಸಂಗತಿ. ಬಂದು ಹೋಗುವ ಛಾಯೆಗಳು ಅವೆಲ್ಲ. ಆದ್ರೆ ಶಾಶ್ವತವಾದ ದುಃಖ ಯಾವುದು ಗೊತ್ತಾ? ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಪ್ರಭು ಪರಮಾತ್ಮನನ್ನ ಪಡೆಯದೆ ಸಾಯ್ತಾನಲ್ಲ, ಅದು ಘೋರ ನರಕ ದುಃಖ ಸತ್ಸಂಗತಿ. ಅದು 84 ಲಕ್ಷ ಜೀವರಾಶಿಯಲ್ಲಿ ತಿರುಗಿ 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 ಕೊನೆಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾದಾಗ ಸಂತರು ಸಿಗ್ಲಿಲ್ಲ ಅಂದ್ರೆ ದುಃಖ, ಸದ್ಗುರು ಸಿಗ್ಲಿಲ್ಲ ಅಂದ್ರೆ ದುಃಖ, ಪರಮಾತ್ಮ ಸಿಗ್ಲಿಲ್ಲ ಅಂದ್ರೆ ದುಃಖ ಸತ್ಸಂಗತಿ. ಅದು ಬಹಳ ಘೋರ ದುಃಖ. ಊಟತ್ತು ಬೈಟತ್ತು ಕಾವತ್ತು ಪೀವತ್ತು ಸಿಮರ ಹರಿನ ಯಾರು ಸ್ಮರಣೆ ಮಾಡಕ ಅವಕಾಶ ಸಿಗ್ಲಾರ್ದೆ ಸಾಯ್ತಾರಲ್ಲ, ಅದು ದೊಡ್ಡ ದುಃಖ ಸತ್ಸಂಗತಿ. ದುಃಖ ಅಂದ್ರೆ ಶರೀರಕ್ಕೆ ಬರೋದಲ್ಲ. ನೋಡ್ರಿ, ಚಲಿ ಗಾಯ ಆಯ್ತು, ಮಾಯ್ದೋಯ್ತು, ನೋವಿತ್ತು, ಕರಿಗೋಯ್ತು, ಕಾಲು ಬ್ಯಾನಿತ್ತು, ಹೋಗ್ಬಿಡ್ತು. ಬಟ್ ಮನಸ್ಸಿಗೆ ಆತ್ಮದ ನೋವನ್ನ ಬಗೆಹರಿಸೋನು ಯಾರು? ಸತ್ಸಂಗತಿ. ಆತ್ಮದಕ್ಕೆ ನೋವಿಗೆ ಆ ದುಃಖವನ್ನ ಪರಿಹರಿಸೋನು ಯಾರು? ಸದ್ಗುರು. ಅಂತ ಸದ್ಗುರುವಿನ ದರ್ಶನ ಸಿಕ್ಕರು ಸಹ ಅದಕ್ಕೆ ಬೆಲೆ ಕೊಡದೆ, ಅದಕ್ಕೆ ಬೆನ್ನು ತೋರಿಸಿ, ಅದಕ್ಕೆ ಯಾವುದೋ ಒಂದು ವಸ್ತುಸ್ಥಿತಿಯಲ್ಲಿ ಎಳ್ಕೊಳ್ಳದೆ, ಅದಕ್ಕೆ ನಾವು ಸಮರ್ಪಣೆ ಆಗದೆ ಆ ಬದುಕಿನಿಂದ ದೂರ ಉಳಿದು ನಮ್ಮ ಜೀವನವನ್ನು ಸಾಗಿಸ್ತಾ ಸಾಗಿಸ್ತಾ ನೂರಾರು ಬಾಧೆ, ಶಾರೀರಿಕ ಬಾಧೆಗಳಲ್ಲಿ, ಮಾನಸಿಕ ಬಾಧೆಗಳಲ್ಲಿ ಮತ್ತು ಆರ್ಥಿಕ ಬಾಧೆಗಳಲ್ಲಿ ತಿರುಗಿ 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 ಕೊನೆಗೆ ಗುರು ಸಿಕ್ಕಾಗ ಗುರುವಿನ ಮರೆತು ಸಾಯ್ತೀವಲ್ಲ, ಅದು ದೊಡ್ಡ ದುಃಖ ಸತ್ಸಂಗತಿ. ಅಂತ ದುಃಖ, ಅದಕ್ಕೆ ದುಃಖ ಅಂತಾನಂತ ಇಲ್ಲಿ ಬಾಬಾ ಅವತಾರ್ ಸಿಂಗ್ ಜಿ. ನಿನಗೆ ದುಡ್ಡಿಲ್ಲ, ಹಣ ಇಲ್ಲ, ಸಮಸ್ಯೆ ಐತಿ, ನನಗೆ ಬಾಡಿಗೆ ಕಟ್ಟಕ್ಕೆ ರೊಕ್ಕಿಲ್ಲ, ಊಟಕ್ಕೆ ದುಡ್ಡಿಲ್ಲ, ಅದು ದುಃಖ ಅಲ್ಲ ಅದು. ಯಾಕಂದ್ರೆ ಪ್ರಾಣಿಗಳಿಗೆ ಯಾರು ದುಡ್ದು ಹಾಕಂಗಿಲ್ಲ. ನಾಯಿ, ನರಿ, ಕತ್ತಿ, ಎಮ್ಮೆ, ಕೋಣ ಇವಕ್ಕೆ ಯಾರು ದುಡ್ದು ಹಾಕಂಗಿಲ್ಲ. ಪರಮಾತ್ಮ ಸಾಕ್ತಾನ ಸತ್ಸಂಗತಿ. ಅದಕ್ಕೆ ಬ್ರಹ್ಮ ಕನಕದಾಸರು ಒಂದು ಮಾತಾಡಿದ್ರು, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ಮೇಲೊಂದು ಕಟ್ಟೆಯ ಕಟ್ಟಿ ವೃಕ್ಷಕ್ಕೆ ನೀರರದವರಾರು, ಹುಟ್ಟಿಸಿದ ಸ್ವಾಮಿ ತಾಂ ಹೊಣೆಗಾರನಾಗಿರಲು ಗಟ್ಟಾಗಿಸಲು ಇದಕ್ಕೆ ಸಂಶಯ ಬೇಡ, ತಲ್ಲಣಿಸಿದಿರು ಕಂಡ್ಯ ತಾಳು ಮನವೇ ಅಂತ ಹೇಳಿದ್ರು. ಎದಕ್ ತಾಳ ಅಂತ ಹೇಳಿದ್ರು? ನಿನಗೆ ಅದು ಸುಖ, ಅದು ಅಲ್ಲ ಸುಖ. ನೀನು ಅನ್ಕೊಂಡಿದ್ದು ಅದು ಸುಖ ಅಲ್ಲ. ದುಃಖ ಏನು ಅನ್ಕೊಂಡಿದ್ದೀನಿ, ಅದು ದುಃಖ ಅಲ್ಲ. ನಿಮ್ಮ ತಾತ ಮುತ್ತಾತ ಯಾರನ್ನ ಬದುಕ್ಯಾರ ಇವತ್ತು? ಇಲ್ಲ. ಮತ್ತೆ ಎಲ್ಲೋದ್ರು? ಅದು ಸುಖ ಆಗಿದ್ರ, ಶಾರೀರಿಕ ಸುಖ ನಿಜ ಆಗಿದ್ರ, ಅವ್ರು ರಾಮ ರಾಜಗದ್ದಿಗೆ ಮೇಲೆ ವಿರಾಜಮಾನ ಆಗಿ ಮೆರಿಬೋದಿತ್ತಲ್ಲ? ಇಲ್ಲ ಸತ್ಸಂಗತಿ.
ಜೀವರಾಶಿಗಳ ಮಧ್ಯೆ ಒದ್ದಾಡಿ ಸಾಯುವಂತ ಭ್ರಮೆಯಲ್ಲಿ ನಾವು ಬದುಕಬಾರ್ದು. ಅದಕ್ಕೆ ಬಾಬಾಜಿ ಹೇಳಿದ್ರು, ನೀನ್ ದುಃಖ ಅನ್ಕಂಡಿ ಅದು ದುಃಖ ಅಲ್ಲ, ನೀನೇನು ಸುಖ ಅನ್ಕಂಡಿ ಅದು ಸುಖ ಅಲ್ಲ. ಸುಖ ಎಲ್ಲಿದೆ ಅಂದ್ರೆ ಸದ್ಗುರುವಿನ ಜ್ಞಾನದಲ್ಲಿದೆ, ಸಂತರ ಚರಣದಲ್ಲಿದೆ, ಸಂತರ ಸೇವೆಯಲ್ಲಿ ಸುಖ ಇದೆ. ಎದ್ದು ಡ್ಯಾನ್ಸ್ 50 ಮಂದಿ ಮಧ್ಯೆ ಎದ್ದು ಡ್ಯಾನ್ಸ್ ಮಾಡ್ಬೇಕಂದ್ರೆ ಸಾತ್ಸಂಗತಿ ಎಷ್ಟು ಮೈ ಮರೆತಿರ್ಬೋದು ಸಾತ್ಸಂಗತಿ. ಸುಮ್ಮನೆ ಕುಣಿಯಕ್ಕೆ ನಾಟಕಕ್ಕೆ ಕುಣಿಯಕ್ಕೆ ಬರಂಗಿಲ್ಲ ಯಾರಿಗ. ನಾಟಕಕ್ಕೆ ಕುಣಿಯರೇ ಬೇರೆ ಇರ್ತಾರ, ಅಲ್ಲಿ ದುಡ್ಡು ಕೊಟ್ರೆ ಬರ್ತಾರ ಅವರು. ನಾವು ಒಂದು ದಿಲ್ಲಿಗೆ ಸಮಾಗಮಕ್ಕೆ ಹೋಗಿದ್ವಿ, ಸಮಲ್ಕಕ್ಕೆ. ಅಲ್ಲಿ ನಾವೊಂದು ಹೊಂಡ ನೋಡಕ್ ಹೋಗಿದ್ವಿ, ಬ್ರಹ್ಮ ಹೊಂಡ. ಅಲ್ಲಿ ಒಂದು 50 ಮಂದಿ ಹಿಂಗ ಮುಸುಕೊಂಡು ಓ ಅಂತ ಅಳಕತ್ಬಿಟ್ರು. ಒಬ್ರ ಕಣ್ಣಾಗ ನೀರಿಲ್ಲ, ಬರೀ ಸೌಂಡ್ ಅಷ್ಟೇ ಬರಾಕತ್ತೈತಿ. ನಾವು ಪಕ್ಕದಾಗ ಹೋಟೆಲ್ದವ್ರು ಕೇಳಿದ್ವಿ, ಇವರೆಲ್ಲ ಯಾರ್ರೀ ಅಂದ್ರಿ. ಅವರೆಲ್ಲ ಸತ್ತೋ ಇರ್ತಾರಲ್ರಿ, ಅಳೋರು ಯಾರಿಲ್ಲ ಅವ್ರ ಮನೆಗ, ಇವ್ನ ರೊಕ್ಕ ಕೊಟ್ಟು ಕರ್ಸ್ಯಾರ ಅಳಕ್ ಅಂತೇಳಿ. ಅಯ್ಯೋ ಇವನು ಒಂದೇನ ಅಲ್ಲ, ಬಾರ್ಸಕ್ ಕರೆಸ್ತಾರ, ಊದಕ್ ಕರೆಸ್ತಾರ, ಎಲ್ಲದಕ್ಕೆ ಕರೆಸ್ತಾರ, ಅಳಕ್ಕೂ ರೊಕ್ಕ ಕೊಟ್ಟು ಕರೆಸ್ತಾರ. ಅವ್ರು ಅಳೋರ್ ಹೆಂಗ್ರಿ, ವೈಟ್ ಕ್ಲಾತ್ ಹಿಂಗ್ ಮುಂದೆ ಹಾಕೊಂಡು ಮಕ್ಕ ಕಾಣಲ್ರಿ, ಯಾಕಂದ್ರೆ ಗೊತ್ತಾಗ್ಬಿಡುತ್ತೆ ಅಳಂಗಿಲ್ಲ ಅಂತೇಳಿ. ಓ ಸೌಂಡ್ ಅಷ್ಟೇ ಕೇಳಕತ್ತೈತೆ ಅಳದ. ನಾವು ಏನಾಗೈತೆ ಏನಿಲ್ಲ ಅಂತೇಳಿ ಅಲ್ಲಿ ಎಲ್ಲಾರು 4-5 ತಲೆ ಹೋಗಿ 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 ಕೇಳಿದ್ವಿ. ಓ ಪೈಸೆ ದಿಯಾ ರೋನೆ ಆಯ 50 ಲೋಗ. ಅಯ್ಯೋ ಸಾತ್ಸಂಗತಿ, ಸತ್ತರ ಸಮ ಅಳರ್ ದಿಕ್ಕಿಲ್ಲ ಅಂತ ಈ ಒಂದು ದರಿದ್ರ ಸಂಸಾರದಲ್ಲಿ ಅದನ್ನ ಸುಖ ಅಂತ ತಿಳ್ಕೊಂಡು ನಾವು ಮುಂದೆ ಹೋಗ್ತಾ ಇದೀವಲ್ಲ, ಎಂಥ ಅವಿವೇಕಿಗಳು ಸಾತ್ಸಂಗತಿ ನಾವು. ಅದಕ್ಕೆ ಸುಖ ಶಾಶ್ವತವಾಗಿ ಈ ನಿರ್ಗುಣ ನಿರಾಕಾರ ಪರಮಾತ್ಮನಲ್ಲಿದೆ ಸಾತ್ಸಂಗತಿ. ಕಣ್ಣಿನ ರೆಪ್ಪೆ ಮತ್ತು ಗುಡ್ಡೆಯ ಮಧ್ಯೆ ಏನು ಪರಮಾತ್ಮ ಅದನ್ನಲ್ಲ ಸಾತ್ಸಂಗತಿ, ಅವನ ಆನಂದದಲ್ಲಿ ಸುಖ ಇದೆ ಸಾತ್ಸಂಗತಿ. ಅಂತ ಆನಂದ ಪಡೆಯೋದಕ್ಕೋಸ್ಕರನೇ ನಾವು ಈ ಭೂಮಿ ಮೇಲೆ ಬಂದಿದ್ದೇವೆ, ಅದು ನಿಜವಾದ ಸುಖ. ಮುಂದೆ ಸದ್ಗುರು ಮಾತಾಜಿ ಹೇಳ್ತಾರೆ ಸಾತ್ಸಂಗಜಿ ಬಾಬಾಜಿ ಅವರು, ಹಸಿವು ಹಸಿವು ಎನ್ನುವ ಮಾನವ ತಿಳಿಯೋ ಹಸಿವು ಯಾವುದರ ಹೆಸರು, ಪ್ರತಿ ಇಚ್ಛೆಯ ಪೂರ್ಣಗೊಳಿಸುವರು ಈ ಕಲ್ಪವೃಕ್ಷವು ಯಾವುದರ ಹೆಸರು. ಸಾತ್ಸಂಗಜಿ ಪ್ರೀತಿಯಿಂದ ಹೇಳಿ, ಧನ್ಯಕಾರ. ಹಸಿವು ಹಸಿವು ಅನ್ನಕತ್ತಿಯಲ್ಲ, ನಿಜವಾದ ಹಸಿವು ಯಾವುದು? ನಿಜವಾದ ಹಸಿವು ಯಾವುದು? 3 ಹೊತ್ತು ತಿಂದ್ರೆ ರೋಗ, 3 ಹೊತ್ತು ತಿಂದ್ರೆ ರೋಗ, ಅದು ನಿಜವಾದ ಹಸಿವ? ಜ್ಞಾನದ ಹಸಿವಿನ ಬಗ್ಗೆ ಮಾತಾಡಿದ್ರು ಶರಣರು ಇಲ್ಲಿ. ಜ್ಞಾನದ ಹಸಿವು. ಅದಕ್ಕೆ ಬಸವಾದಿ ಶರಣರು 106 ನುಡಿಗಳ ಪ್ರಸ್ತಾಪವನ್ನು ನಮ್ಮ ಚರಣದಲ್ಲಿ ಇಟ್ಟರು. ನೀನು ಯಾವುದಕ್ಕೂ ಆಸೆ ಪಟ್ಟು ನೋವು ನಲಿವು ಹಸಿವು ಅಂತಿ, ಅದು ಕಲ್ಪವೃಕ್ಷದ ಮುಂದೆ ಸಾಧ್ಯವಿಲ್ಲ. ಕಲ್ಪವೃಕ್ಷ ಅಂದ್ರೆ ಯಾವುದು ಸಾತ್ಸಂಗತಿ? ಕೇಳಿದ್ದು ಕೊಡೋದು. ಕಾಮಧೇನು ಕಲ್ಪವೃಕ್ಷ. ನೋಡ್ರಿ ಶರಣರು ಒಂದು ಮಾತು ಹೇಳ್ತಾರೆ, ಕಲ್ಪವೃಕ್ಷವನ್ನು ಮರ ಎನ್ನಬಹುದೇ, ಕಾಮಧೇನುವನ್ನು ಪಶು ಎನ್ನಬಹುದೇ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳಿದ್ರು. ನಾವು ಕಲ್ಪವೃಕ್ಷ ಇರ್ತೈತೆ, ಅದಕ್ಕೆ ಇದೊಂದು ಯಾವ್ದು ಕಳ್ಳಿ ಗಿಡ ಅನ್ನಕ್ ಬರ್ತತೆ. ಕಾಮಧೇನು ಇರ್ತೈತಿ, ಕಾಮಧೇನು ಅದಕ್ಕೆ ಒಂದು ಯಾವ್ದು ದನ ಪೈದ ಅನ್ನಕ್ ಬರ್ತತೆ. ಕಲ್ಪವೃಕ್ಷವನ್ನು ಪಶು ಎನ್ನಬಹುದೇ, ಕಾಮಧೇನುವನ್ನು ಪಶು, ಕಲ್ಪವೃಕ್ಷವನ್ನು ಮರ ಎನ್ನಬಹುದೇ, ಕಾಮಧೇನುವನ್ನು ಪಶು ಎನ್ನಬಹುದೇ. ಹಂಗ ನಮ್ಮ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನನನ್ನು ತಿಳಿದವನನ್ನು ಮಾನವರಂತ ಅನ್ನಕ್ಕಾಗ್ತತ? ಬ್ರಹ್ಮಜ್ಞಾನನ ಪ್ರಾಪ್ತ ಮಾಡ್ಕೊಂಡ್ರನ್ನ ಮಾನವನ್ನಂಗ ಆಗ್ತತ? ಬ್ರಹ್ಮಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡಿರ್ತಾನಲ್ಲ ಅವನು ಯಾರು ಮಾನವರು ಅಂತ ಅನ್ನಕ್ ಸಾಧ್ಯ ಇಲ್ಲ ಸತ್ಸಂಗಜಿ. ಯಾಕೆ ಹೇಳ್ರಿ? ಬ್ರಹ್ಮಜ್ಞಾನವನ್ನು ಪ್ರಾಪ್ತ ಮಾಡ್ಕೊಂಡವನು ಬ್ರಹ್ಮನೇ, ಅವನು ಪರಬ್ರಹ್ಮ ಸ್ವರೂಪ, ಅವನೇ ರಾಮ, ಅವನೇ ಕೃಷ್ಣ, ಅವನಲ್ಲಿ ಅವನು, ನನ್ನಲ್ಲಿ ನೀನು, ನಿನ್ನಲ್ಲಿ ನಾನು, ಎಲ್ಲರೂ ಒಂದೇ ತತ್ವಮಸಿ. ಹಂಗ ಇಲ್ಲಿ ಹೇಳ್ತಾನೆ, ಏನ್ ಹೇಳ್ತಾನೆ? ಹಸಿವು ಅಂದ್ರೆ ಯಾವುದು? ಕಲ್ಪವೃಕ್ಷ ಅಂದ್ರೆ ಯಾವುದು? ನೀನ್ ಯಾವ್ದಕ್ಕೆ ಸಂಬಂಧಪಡಕತ್ತಿ? ನೀನ್ ಯಾವ್ದಕ್ಕ ಏನ್ ಮಾಡಕತ್ತಿ? ನೀನ್ ಯಾವ್ದು ಆಲೋಚನೆ ಮಾಡಕತ್ತಿ ಸಾತ್ಸಂಗತಿ? ಅದನ್ನು ಎಚ್ಚೆತ್ತುಕೊಂಡು ಬದುಕು. ನಿಜವಾದ ಹಸಿವು ಜ್ಞಾನದ ಹಸಿವು. ಜ್ಞಾನದ ಹಸಿವು ಇದ್ದವನೇ ಮಾತ್ರ ಶ್ರೇಷ್ಠ. ಅದಕ್ಕೆ ಬಸವಾದಿ ಶರಣರು ಒಂದೊಂದು ನುಡಿಗಳನ್ನ ಬಿಡಿಸಿ ಬಿಡಿಸಿ ನಮ್ಗೆ ಹೇಳಿದ್ದಾರೆ ಸಾತ್ಸಂಗತಿ. ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಇದೇ ಹಸಿವಿನಿಂದ ಸತ್ವಿ ಅನ್ಕೊಳ್ರಿ. ಇದೇ ಹಸಿವಿನಿಂದ, ಏನು ಅನ್ನ ತಿನ್ಲಾರ್ದ ಹಸಿವಿನಿಂದ ಸತ್ರ ಮತ್ತೆ ನಾವು ಏನ್ ಮಾಡ್ಬೇಕಾಗ್ತದೆ? ಯಾವ ಲೈನಿಗೆ ನಿಂದಿರ್ಬೇಕಾಗ್ತದೆ? 84 ಲಕ್ಷ ಜೀವರಾಶಿಗಳ ಲೈನಲ್ಲಿ ನಿಂದಿರ್ಬೇಕು. ಅಲ್ಲೇನೆ ನಿಮಗೆ ಸುಪ್ಪತ್ತಿಯಲ್ಲಿ ಸೋನ್ ಪಾಪಿಡಿ ತಿನ್ನಿಸ್ತಾರ ಲೈನಾಗ. ನೀವೇನು 84 ಲಕ್ಷ ನಿಂತೀವಪ್ಪ, ಸೋನ್ ಪಾಪಿಡಿ ತಿನ್ರಿ ಅಂತಾರನ? ಮಚ್ಚಿ 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 ತಗೊಂಡು ಹೊಡಿತಾರ ಸತ್ಸಂಗದಿ ಕರ್ಮವನ್ನ ನೋಡಿ. ಯಾಕೆ ಹೇಳ್ರಿ? 84 ಲಕ್ಷ ಎಲ್ಲಿ ದನದ ಲೈನಾಗ ನಿಂತೀವೋ, ಎಲ್ಲಿ ಚೋಳ್ ಲೈನ್ಯಾಗ ನಿಂತೀವೋ, ಎಲ್ಲಿ ಹಾವು ಲೈನ್ಯಾಗ ನಿಂತೀವೋ ಗೊತ್ತಿಲ್ಲ. ಬೆಂಚ್ ಹೇಳಿದ್ರು ಮಾನಸ ಬನ್ನ ಯಾರು ಆಗ್ಬೇಕು ಇಲ್ಲಿ? ಮನುಷ್ಯ ಹಾಡಿದಾರ ಆಗ್ಬೇಕು, ಕೇಳಿದಾರ ಆಗ್ಬೇಕು. ಮನುಷ್ಯ ಯಾರಾಗ್ಬೇಕು ಇಲ್ಲಿ? ಕೇಳಿದಾರ ಆಗ್ಬೇಕನ?
ಅಂದ್ರೆ ನಾವು ಕೇಳಕತ್ತೀವಂದ್ರೆ ಅವರು ನಮಗೆ ಮನುಷ್ಯ ಮಾನಸ ಬಂದಂತ ಅನ್ಬೇಕಾದ್ರೆ ಫಸ್ಟ್ ನಾವು ಮಾನಸಾಗಿರ್ಬೇಕು ಸಾಧ್ಯ. ಹಂಗೆ ನಾವು ಯಾವುದನ್ನು ನುಡಿ ಪ್ರಸ್ತಾಪ ಮಾಡಬೇಕಾದ್ರೆ ಅದನ್ನು ಅನುಭವಿಸಿರಬೇಕು. ಇವತ್ತು ಜ್ಞಾನದ ಬಗ್ಗೆ ನಾವು ಮಾತಾಡೋದು ಅಂದ್ರೆ ಜ್ಞಾನದ ಅರಿವು ನಮಗಿರಬೇಕು. ಪ್ರತಿಯೊಂದು ಹಂತದಲ್ಲಿ ಎಲ್ಲವನ್ನೂ ಶ್ರೇಷ್ಠವಾಗಿ ನಿಲ್ಲಿಸೋನು ಸದ್ಗುರು ಸತ್ಸಂಗತಿ. ಅವನ್ನ ಮರೆತು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಅದು ನಿಜವಾದ ಹಸುವು, ಅದುವೇ ನಿಜವಾದ ದುಃಖ. ಯಾವುದು ನಿಜವಾದ ಸುಖ? ಪರಮಾತ್ಮನನ್ನ ಪಡೆಯೋದು ಸುಖ, ಪರಮಾತ್ಮನಿಂದ ಮರೆತೋದು ದುಃಖ. ಮತ್ತು ಹಸಿವು ಅನ್ನದಿಂದ ಬರ್ತಕ್ಕಂಥ ಹಸಿವು ಅದು ಅಶಾಶ್ವತ, ಜ್ಞಾನದಿಂದ ಬರ್ತಕ್ಕಂಥ ಹಸಿವು ಅದು ಶಾಶ್ವತ. ಸತ್ಸಂಗಜಿ ಮತ್ತೆ ಮುಂದೆ ಬಾಬಾ ಅವತಾರ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ, ಸತ್ಸಂಗಜಿ ಹುಡುಕುವನು ಮಾಹಿತಿ ಇಲ್ಲದೆ ಎಂತಹ ವ್ಯರ್ಥ ಶೋಧವಿದು, ಅವತಾರ ಹೇಳುವರು ಗುರಿ ತಿಳಿಯದಿರೆ ಪ್ರಯಾಣ ಹೇಗೆ ಆಗುವುದು. ಸತ್ಸಂಗಜಿ ಪ್ರೀತಿಯಿಂದ ಹೇಳ್ರಿ, ಹುಡುಕಕತ್ತಾನ ಅಲ್ಲಿ ಸಿಗ್ತತೆ, ಇಲ್ಲಿ ಸಿಗ್ತತೆ, ಅಲ್ಲಿ ಸಿಗ್ತತೆ, ಇಲ್ಲಿ ಸಿಗ್ತತೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಲೋಹದಿಂದ ಪಂಚಲೋಹದಿಂದ ಮಾಡಿದ ದೇವರಲ್ಲ, ಕಾಶಿ ರಾಮೇಶ್ವರ ಅಷ್ಟಂಗ ಷಷ್ಠಂಗಳಲ್ಲಿರುವ ದೇವರು ದೇವರಲ್ಲ, ತನ್ನ ತಾನಾರಂದು ಅರಿತೊಡೆ ಅವನೇ ಸಾಕ್ಷಾತ್ ದೇವ ಕಾಣ, ಅಪ್ರಮಾಣ ಕೂಡಲ ಸಂಗಮ ದೇವ. ನಾನು ಯಾರಂತ ತಿಳ್ಕೊಂಡದೇ ದೇವತೆ, ಅವನೇ ದೇವರು. ಎಲ್ಲಿ ಹುಡುಕಕತ್ತೀವಿ? ಕಳ್ಕೊಂಡಿದ್ದು ಕಂಬದ ಕೆಳಗ, ಹುಡ್ಕೊಂಡಿದ್ದು ಕೆರಿ ಬಗಲಾಗ. ನಾವು ಕಳ್ಕೊಂಡಿದ್ದು ಕಂಬದ ಕೆಳಗ, ಲೈಟಿನ ಕಂಬದ ಕೆಳಗ ಕಳ್ಕೊಂಡಿವಿ. ಹುಡುಕದ್ದು ಕೆರಿ ದಂಡಿ ಹುಡುಕಕತ್ತೀವಿ. ಹೆಂಗ್ ಸಿಗ್ತದೆ ಸತ್ಸಂಗತಿ? ಅದಕ್ಕೆ ಗುರು ಬೇಕು. ಪೂರ್ಣ ಗುರು ಇಚ್ಛಿಸಿದರೆ ಮಾತ್ರ ನಮಗೆ ದಾರಿ ಸಲೀಸಾಗ್ತದ ಸತ್ಸಂಗತಿ. ಇಲ್ಲಿ ಅಂತ ಅವತಾರ ಎಲ್ಲಿ ಹುಡುಕಕತ್ತೀವೋ ಮರೆಯ, ನೀನ್ ಎಲ್ಲಿ ಕಳ್ಕೊಂಡಿ? ಆಮೇಲೆ ನಿನ್ನ ಗುರಿ ಏನೈತೆ? ಪರಮಾತ್ಮನ ಸೇರದ ನಿನ್ನ ಗುರಿ. ಮತ್ತ ಅವ ಇಲ್ಲಂದ್ರೆ ಏನ್ ಮಾಡ್ತೀನಿ ನೀನು? ಅವ ಇಲ್ಲಂದ್ರೂ ನಾನು ಬದುಕಿರ್ತೀನಿ ರೀ. ಸತ್ಸಂಗಜಿ ದಾಸ್ ನಿಮಗೊಂದು ಮಾತು ಚರಣದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಭಗವಂತ ಎಂದ್ರೆ ಏನು ಅಂತ ಆಸ್ಪತ್ರೆಗೆ ನರಳರನ್ನ ಕೇಳ್ರಿ. ಹೋಗಿ ಆಸ್ಪತ್ರೆಗೆ ನರಳಿದಿರ್ತಾರಲ್ಲ, ಸ್ಕ್ಯಾನ್ ಮಾಡಕ್ 8,000, ECG ಮಾಡಕ್ 6,000, ಗುಳಿಗೆಗಳು ಬ್ಯಾಡ ಅಂದ್ರೂ ಕೊಡ್ತಿರ್ತಾನೆ ಡಾಕ್ಟರ್. ಆ ನೋವು ಹೆಂಗಿರ್ತದಂದ್ರೆ ಅಲ್ಲಿ ಕೇಳ್ರಿ ನೀವು, ಪರಮಾತ್ಮ ಅಂದ್ರೆ ಹೆಂಗಪ್ಪ? ಅಯ್ಯೋ ಏನು ಕರ್ಮ ಮಾಡಿದ್ನೋ, ಏನು ಪಾಪ ಮಾಡಿದ್ನೋ, ನನಗೆ ಈಗ ಪರಿಸ್ಥಿತಿ ಯಾಕೆ ಬಂತು ಅಂತಾರ ಸತ್ಸಂಗಜಿ. ಆಮೇಲೆ ಸುಡವಾಳಿ ಹೆಣ ಸುಡವತ್ನಾಗ ಹೋಗಿರ್ತಾರಲ್ಲ ಹಿಂದ, ಅವಾಗ ಅವ್ರಿಗೆ ಅಂತ ರಾಮನಾಮ ಸತ್ಯ ಪೈಲೆ ಕ್ಯಾ झूठता, राम नाम सत्य है. जब 4 लोग उठको उठा के लेके जा रहे हैं तब बोल रहे हैं राम नाम सत्य है. 4 लोगों के पास सत्य नहीं है, 4 करोड़ लोगों के बीच में रहे तो राम नाम पहले से ही सत्य है. जब तू यात्रा में जा रहे हैं ना तब नहीं है, पहले से ही राम नाम सत्य है. ಅಂತ ರಾಮನನ್ನ ಪಡೆಯೋದು ಈ ನಿರಂಕಾರಿ ಮಿಷನಿನ ಉದ್ದೇಶ. ಸತ್ಸಂಗದಿ ಸದ್ಗುರು ಅನ್ನೋನು ಒಬ್ಬನೇ ಸುಖ ಪಡಂಗಿಲ್ಲ. ಸದ್ಗುರು ಪರೋಪಕಾರಕ್ಕಾಗಿ ಹುಟ್ಟುತ್ತಾನೆ. ಸದ್ಗುರು ಇನ್ನೊಬ್ಬರ ಕಷ್ಟನ ಕಳೆಯೋದಕ್ಕಾಗಿ ಹುಟ್ಟುತ್ತಾನೆ. ಸದ್ಗುರು ಇನ್ನೊಬ್ಬರ ಮುಖದಲ್ಲಿ ಮಂದಹಾಸವನ್ನು ನೋಡೋಕೋಸ್ಕರ ಬದುಕಿರ್ತಾನೆ. ಮಂತ್ರಗುರು ಅಲ್ಲ, ತಂತ್ರಗುರು ಅಲ್ಲ, ಕುತಂತ್ರ ಗುರು ಅಲ್ಲ. ನಮ್ಮ ಗುರು ಪೂರ್ಣ ಸದ್ಗುರುವಾಗಿದ್ದಾನೆ. ಸತ್ಸಂಗತಿ ಪೂರ್ಣವಾಗಿದ್ದಾನೆ, ಅಪೂರ್ಣ ಇಲ್ಲ. ಅಪೂರ್ಣವಾಗಿದ್ದಾನಂತಾನೆ ಇಷ್ಟು ಧೈರ್ಯವಾಗಿ ನಾವು ಹೇಳಕ್ ಇಷ್ಟಪಡ್ತೀವಿ. ನಮ್ಮಲ್ಲೇ ಸುಳ್ಳಿತ್ತಂದ್ರೆ ಹೆಂಗ್ ಹೇಳಕ್ ಬರುತ್ತೆ? ಒಳಗೆ ಹಾವಿಲ್ಲ ಪುಟ್ಟ್ಯಾಗ, ನಾವು ಬುಸ್ ಬುಸ್ ಅನ್ನಕತ್ತೀನಿ ಮೇಲೆ. ಪುಟ್ಟ್ಯಾಗ ಹಾವೇ ಇಲ್ಲ. ಎಷ್ಟಂತ ನೋಡ್ತಾರೆ ಮಂದಿ, ಲಾಸ್ಟ್ ಪುಟ್ಟಿ ಕಸ್ಕೊಂಡು ಎಲ್ಲಿ ತೋರ್ಸಂದ್ರೆ ಹಾವಿಲ್ಲ. ಹಂಗ ಸುಳ್ಳ ನಾಗರತ್ತಂದ್ರೆ ನಾವು ಹಿಡಿ ಆಡ್ಸಕತ್ತ ಇಲ್ಲ. ನಮ್ದು ನಿಜ ನಾಗರನೇ ನಮ್ದು. ನಾವು ಕಲ್ಲ ನಾಗರ ಕಂಡ್ರೆ ಹೊಡೆ ಎಂಬರಲ್ಲ ನಾವು. ಯಾಕಂದ್ರೆ ನಾವ್ ಏನಿದ್ದೀವಿ, ಕಲ್ಲ ನಾಗರ ಕಂಡರೆ ಹೊಡೆ ಎಂಬರಲ್ಲ. ಇಲ್ಲ, ನಾವು ಹಂಗಿಲ್ಲ. ನಾವು ಅಲ್ಲಿಗೆ ಹೋಗಂಗಿಲ್ಲ ಕಲ್ಲ ನಾಗರ ತಲೆ. ಯಾಕಂದ್ರೆ ನಿಜ ನಾಗರ ಸಿಕ್ಕನ ನಮಗ. ಯಾರ ಜನ್ಮ ಅದನ, ಅವಿನಾಶಿ ಅದನ, ಘಟಘಟವಾಸಿ ಅದನ, ಎಲ್ಲದಕ್ಕೂ ಶ್ರೇಷ್ಠವಾಗಿ ಅದನ್ನ ಸತ್ಸಂಗಜಿ. ಅದಕ್ಕೆ ಸುಖ ಯಾವುದಂತ ನಾವು ತಿಳ್ಕೊಂಡಿವಿ ಅದು ಸುಖ ಅಲ್ಲ, ದುಃಖ ಯಾವುದಂತ ನಾವು ತಿಳ್ಕೊಂಡಿವಿ ಅದು ದುಃಖ ಅಲ್ಲ. ಯಾವುದು ನಾವು ಹಸಿವು ಅಂತ ತಿಳ್ಕೊಂಡಿವಿ ಅದು ಹಸಿವಲ್ಲ. ಯಾವುದು ನಾವು ಅಜ್ಞಾನ, ಯಾವುದು ಜ್ಞಾನದಿಂದ ಅಂತ ನಡೀತಾ ಇದೀವೋ ಅದು ಅಜ್ಞಾನದ ಪರದೆ. ಸತ್ಸಂಗಜಿ ಯಾವಾಗ ಪೂರ್ಣ ಸದ್ಗುರು ಇಚ್ಛಿಸ್ತಾನಲ್ಲ ಅವಾಗ ಕಣ್ಣಿನ ಪರದೆ ತೆಗೆದು ತೋರಿಸ್ತಾನ. ನೋಡು ಈ ನಿರ್ಗಣ ನಿರಾಕಾರ ಪರಮಾತ್ಮನನ್ನು ನೋಡು. ಇವನ ಅಂಗಸಂಗದ ಅದನ್ನ, ರೂಪ ರಂಗಿನಲ್ಲಿ ಅದನ್ನ, ಗುಣದಲ್ಲಿ ಅದನ್ನ, ನಿನ್ನ ಎಲ್ಲಾ ಕಡೆ ಇವನದನ. ನೀನ ಪ್ರತಿಯೊಂದು ಹೆಜ್ಜೆನು ಯಾರ ಮೇಲೆ ತುಳಕತಿ? ಪರಮಾತ್ಮನ ಮೇಲೆ ತುಳಕತಿ. ಅದಕ್ಕೆ ಪಾಂಚ ಪ್ರಾಣಗಳನ್ನ ನಿರ್ಮಾಣ ಮಾಡಿದ ಸದ್ಗುರು. 3 ಲೋಕಗಳನ್ನ ಬಿಡಿಸಿದ, 9 ಖಂಡಗಳ ಬಗ್ಗೆ ವರ್ಣನೆ ಮಾಡಿದ, ಮತ್ತು ಒಬ್ಬ ನಿರಂಕಾರನನ್ನ ಪ್ರಕಟ ಮಾಡಿದ. ಆಮೇಲೆ ಏನ್ ಹೇಳಿದ? 3 ಕರ್ಮಗಳನ್ನ ಕೊಟ್ಟ. ಯಾವ್ಯಾವು? ಸತ್ಸಂಗ್, ಸೇವಾ, ಸಿಮ್ರನ್.
ಚಿದಾನಂದಪ್ಪಜಿ ಹೇಳಿದ್ರು, ಈ ವೇದಗಳು ಓದೋದ್ ಬೇಕಾಗಿಲ್ಲ, ಗ್ರಂಥಗಳು ಓದೋದ್ ಬೇಕಾಗಿಲ್ಲ, ಆಗಮಗಳು ಹೋಗೋದ್ ಬೇಕಾಗಿಲ್ಲ. ಏನ್ ಮಾಡ್ಬೇಕು? ಸತ್ಸಂಗ ಸೇವಾ ಸ್ಮರಣೆ. ಈ ಸತ್ಸಂಗ ಸೇವಾ ಸ್ಮರಣೆ ಮಾಡಿಸೋಕ್ಕೂ ಫೋನ್ ಹೊಡಿಬೇಕು. ನಾನು ಎಚ್ಚರಿಕೆ ಮಾಡ್ಬೇಕು. ಬರ್ರಿ ತಾಯಿ, ಬರ್ರಿ ಅವ್ವ, ಬರ್ರಿ ಅಕ್ಕ, ಮುತ್ತುಕೊಳ್ಳಿರಿ ಜ್ಞಾನವೆಂಬ ಮುತ್ತು. ಎಲ್ಲಪ್ಪ ನಾನು ತುತ್ತಿಟ್ಕೊಳಕತ್ತೀನಿ ಬಾಯಾಗ, ಮುತ್ತು ಎಲ್ಲಿ ಕೊಡ್ಕೊಳ್ಳಿ? ಬೇಡ ತಾಯಿ, ಆ ತುತ್ತು ಇಟ್ಕೋ, ಆಮೇಲೆ ಬರ್ತಾ ಅದ್ರ ಮುತ್ತುಕೊಳ್ಳಿರು ಜ್ಞಾನವೆಂಬ ಮುತ್ತು, ಆ ಪರಮಾತ್ಮನ ಮುತ್ತು ಅಂತಂದೇಳಿ ಪುರಂದರದಾಸರು ಹೊಡ್ಕೊಂಡ್ರು. ಇವನು ನೋಡು ದಾಸಯ್ಯ ಇದ್ದಿದ್ದು 9 ಕೋಟಿ ರೂಪಾಯಿ ದಾನ ಮಾಡಿ ತಿರ್ಗತಿ ಮಗತ್ತ ನನ್ ಬೈದ್ರ ಅವನಿಗೆ. ಪುರಂದರದಾಸರಿಗೆ ಏನಂದ್ರ, ಇದ್ದಿದ್ದೆಲ್ಲ ದಾನ ಮಾಡಿ ಇವನು ತಿರ್ಗಂತಿ ಮಗದನ್ನ ಬೈದ್ರು. ಅವನು ನೋಡಿದ್ರು ಎಂತ ಭಾಗ್ಯ. ಆಗಿನ ಕಾಲದಲ್ಲಿ 9 ಕೋಟಿ ರೂಪಾಯಿ ದಾನ ಮಾಡಿ ಪುಣ್ಯಾತ್ಮ ಆಗಿ ಪುರಂದರ ದಾಸನಾಗಿ ಬೆಳೆದ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ. ಕಣ್ಣು ಕಾಲು ಕಿವಿ ಮೂಗು ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗದಿರಿ. ಹೆಣ್ಣು ಹೊನ್ನು ಮಣ್ಣಿಗಾಗಿ ಹರಿಯನ ಮಾಮೃತ ಉಣ್ಣದೆ ಉಪವಾಸ ಇರುವಿರೇಕೋ ಅಂತ ಹೇಳ್ದ. ಉಪವಾಸ ಇದ್ದಂಗಲ್ಲ ನಾವು, ಪರಮಾತ್ಮ ನೆನೆಸಿಲ್ಲ ಅಂದ್ರೆ ಉಪವಾಸ ಇದ್ದಂಗ ನಾವು. ಅದಕ್ಕೆ ಸತ್ಸಂಗಜಿ ಬನ್ನಿ. ಈ ಸದ್ಗುರು ಮಾತಾ ಸುದೀಕ್ಷಾಜಿ ಸಾಮಾನ್ಯ ಅಲ್ಲ. ಸತ್ಸಂಗಜಿ ವೇದ ಉಪನಿಷತ್ತು ಎಲ್ಲಾ ಜ್ಞಾನ ಭಂಡಾರವನ್ನ ಅರಿದು ಒಂದು ಅವತಾರವಾಣಿ ಮಾಡಿದ್ದಾರೆ. ಸತ್ಸಂಗ ಒಂದು ಹರದೇವವಾಣಿ ಮಾಡಿದ್ದಾರೆ. ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಲೈನ್ಗಳು, ಒಂದೊಂದು ಶಬ್ದಗಳು ನಮ್ಮ ಮನಸ್ಸನ್ನ, ನಮ್ಮ ಜೀವನ ಬದಲಾಯಿಸುತ್ತೆ. ಆಮೇಲೆ ಹೇಳಿದ್ರು, ಮೊನ್ನೆ ಹೋದಾಗ ಒಂದು ಮಹಾತ್ಮರು, ನೀನ್ ಯಾಕೆ ಪರಮಾತ್ಮನನ್ನೇ ಬೇಡ್ತಿ ಪದೇ ಪದೇ? ಈಗ ಎಲೆಗ ಗಿಡದಾಗ ಒಂದು ಎಲೆ ಇರುತ್ತ, ಯಾವ ಕಲರ್ ಇರ್ತತೆ? ನೀಲಿ ಕಲರ್ ಇರ್ತದೆ. ಒಂದ್ ಎಲೆ ಹಸಿರು ಕಲರ್ ಇರ್ತದ, ಎಲ್ಲ ಎಲಿಗಳು. ಅದ್ರಾಗ ಯಾವ್ದನ ಒಂದ್ ಎಲಿ ಗಿಡಕ್ಕೆ ಹೋಗಿ ಕೇಳ್ತಂತ, ನನ್ನ ಇನ್ನು ಹಸಿರು ಮಾಡಂತೇಳಿ. ಅದು ಗಿಡ ನಂತಂತ, ಅಲ್ಲೋ ನೀನು ಆಲ್ರೆಡಿ ಹಸಿರದಿ, ಇನ್ನು ಒಣಗಿದ್ರೆ ಹೇಳಿ ತೆಳಗ್ ಉದುರಿಸ್ತೀನಂತ. ಇನ್ನು ಒಣಗಿದ್ರೆ ಹೇಳಿ ನಿನ್ನ ತೆಳಗ್ ಬೀಳಿಸ್ತೀನಿ, ಆದ್ರೆ ನೀನು ಆಲ್ರೆಡಿ ಹಸಿರದಿ, ಮತ್ತೆ ನೀನು ಹಸಿರಾಗ್ತೀನಿ ಅಂತ ಕೇಳಬೇಡ. ಆಲ್ರೆಡಿ ನೀ ಸದ್ಗುರು ಚರಣದಲ್ಲಿ ಅದಿ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಬೇಡ. ಆ ಗಿಡದ ಬೃಹದಾಕಾರದ ವೃಕ್ಷದಲ್ಲಿ ನೀನೊಂದು ಎಲಿಯಾಗಿ ಈ ಸತ್ಸಂಗದಲ್ಲಿ ಅದಿ, ಮತ್ತೆ ನೀನು ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು. ಆಲ್ರೆಡಿ ನೀನು ಬೃಹದಾಕಾರವಾದ ಕಲ್ಪವೃಕ್ಷದ ಕೆಳಗಡಿ, ಕಾಮಧೇನುವಿನ ಕೆಳಗದಿ. ನೀನು ಬೇಡದ್ ಬೇಕಾಗಿಲ್ಲ. ನೀನು ಯಾವಾಗ ಬೇಡ್ಬೇಕಂದ್ರೆ ನನ್ನಿಂದ ದೂರ ಆಗ್ತಿ ನೋಡು, ನನ್ನ ಮರೆತಿ ನೋಡು, ನನಗೆ ಬೆನ್ನು ತೋರಿಸ್ತಿ ನೋಡು, ಅವಾಗ ನೀನು ಬೇಡ ಪರಿಸ್ಥಿತಿ ಕೊಡ್ತೀನಿ ನಾನು ಅನ್ನಂತವ ಸತ್ಸಂಗಜಿ. ನೋಡ್ರಿ ಶರಣರು ಎಂತೆಂತ ಮಾತು ಹೇಳಿದ್ದಾರೆ. ಅದಕ್ಕೆ ನಾವು ಅರ್ದಾಸ್ ಮಾಡೋಣ ಪರಮಾತ್ಮನ ಚರಣದಲ್ಲಿ, ಏನೋ ಹೇ ಸದ್ಗುರು, ನಿನ್ನನ್ನು ಬಿಟ್ಟು ನಿನಗೆ ನಾನು ಬೆನ್ನು ತೋರಿಸಿ ನಿನ್ನತ್ರ ಬರಲಾರ್ದಂತ ಯಾವುದೇ ಕೆಲಸ ನನಗೆ ಬೇಡ. ಸದಾಕಾಲ ನಿನ್ನಲ್ಲಿರ್ಲಿ ಆನಂದ, ಸದಾಕಾಲ ನಿನ್ನಲ್ಲಿ ಪ್ರೀತಿ ಇರಲಿ, ನಿನ್ನ ಡೋಣಿಯಲ್ಲಿ ನಾನೊಬ್ಬ ಪಯಣಿಗನಾಗಿರ್ಲಿ. ಯಾಕಂದ್ರೆ ನೀನು ಪಾರು ಮಾಡ್ತಿ ಅನ್ನೋದು 100% ನಿಜ ಇದೆ ಸತ್ಸಂಗಜಿ. ಅದಕ್ಕೆ ಅವತಾರವಾಣಿಯನ್ನ ಅಷ್ಟು ಸ್ಪಷ್ಟವಾಗಿ ಬರೆದ್ರು. ನಾವೆಲ್ಲರೂ ತಿಳ್ಕೊಳ್ಳೋಣ, ಅದರಿಂದ ನಡ್ಕೊಳ್ಳೋಣ. ಮತ್ತು ಏನು ಹೊಸದಾಗಿ ಬಂದಿದ್ರೆ ಸತ್ಸಂಗದ ಈ ಬ್ರಹ್ಮಜ್ಞಾನದ ಬಗ್ಗೆ ಚರ್ಚೆ ಮಾಡ್ರಿ. ಯಾಕೆ ನಾನು ಭೂಮಿ ಮೇಲೆ ಬಂದಿನಿ, ನನ್ನ ಉದ್ದೇಶ ಏನು, ಮನಿ ಕಟ್ಟಕ್ಕೆ ಬಂದಿನೋ, ಮಠ ಕಟ್ಟಕ್ಕೆ ಬಂದಿನೋ, ಏನು ಆಸ್ತಿ ಮಾಡಕ್ಕೆ ಬಂದಿನೋ, ಅಂತಸ್ತು ಮಾಡಕ್ಕೆ ಬಂದಿನೋ ಅಂತಂದು ಎಲ್ಲಾ ರೀತಿಯಿಂದ ನಾವು ಸ್ವೀಕಾರ ಮಾಡೋಣ ಸತ್ಸಂಗಜಿ. ಆ ಸದ್ಗುರುವಿಗೆ ನಮ್ಮ ಎಲ್ಲಾ ಭಾವನೆಗಳನ್ನ ಸಮರ್ಪಣೆ ಮಾಡೋಣ. ಎಲ್ಲರ ಜೀವನದಲ್ಲಿ ಸಂತೋಷ, ಸುಖ, ನೆಮ್ಮದಿ ಎಲ್ಲ ಸಿಗಲಿ. ಆದ್ರೆ ನಿಜವಾದ ಸುಖ ಯಾವೆಂಬ ಅರಿವಿರಲಿ. ಎಲ್ಲಾ ರೀತಿ ಸುಖ ಸಿಗಲಿ, ಆದ್ರೆ ನಿಜವಾದ ಸುಖ ಯಾವುದೆಂಬುದು ಅರಿವಿರಲಿ. ಆಮೇಲೆ ಎಲ್ಲಾ ರೀತಿಯ ದುಃಖಗಳನ್ನ ಸಹಿಸೋ ಶಕ್ತಿ ಕೊಡ್ಲಿ, ಆದ್ರೆ ನಿಜವಾದ ದುಃಖ ಯಾವುದೆಂಬ ಅರಿವಿರಲಿ ಸತ್ಸಂಗತಿ. ಎಲ್ಲಾ ರೀತಿಯ ಹಸಿವುಗಳು ಕೊಡ್ಲಿ, ಆದ್ರೆ ನಿಜವಾದ ಹಸಿವು ಯಾವುದೆಂಬ ಅರಿವಿರಲಿ ಸತ್ಸಂಗತಿ. ಇಂಥ ಒಂದು ಅದ್ಭುತವಾದ ವಿಚಾರ ಸಂಕಿರಣವನ್ನ ನಾವು ಸದ್ಗುರುವಿನ ಆಶೀರ್ವಾದ, ಸದ್ಗುರುವಿನ ಕೃಪೆಯಿಂದನೇ ಕೇಳೋಕೆ ಸಾಧ್ಯ ಸತ್ಸಂಗತಿ. ದಾಸನಿಗೂ ಸಹ ಆಶೀರ್ವಾದ ಮಾಡ್ರಿ. ಸದಾ ನಿಮ್ಮ ಸೇವೆ ಚರಣದಲ್ಲಿ ನಿಮ್ಮ ಮನಸ್ಸನ್ನು ಆನಂದಪಡಿಸೋದರಲ್ಲಿ, ನಿಮ್ಮ ಯಾವುದೇ ಕಾರ್ಯದಲ್ಲಿ ದಾಸ ಒಗ್ಗೂಡಿ ನಿಮ್ಮ ಸುಖ, ಸಂತೋಷ, ದುಃಖ ಎಲ್ಲದರಲ್ಲಿ ಭಾಗಿಯಾಗಿ ಆ ಸದ್ಗುರು ಮಾತಾ ಸುದೀಕ್ಷಾ ಸವಿಂದರ್ ಅವರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಸತ್ಸಂಗಜಿ, ಅದನ್ನು ನಿಭಾಯಿಸಕ್ಕಂಥ ಶಕ್ತಿ ನೀವೇ ದಾಸನಿಗೆ ಕೊಡ್ಬೇಕಂತ ಹೇಳ್ತಾ ಸಾಧು ಸಂತರೇ ಪ್ರೀತಿಯಿಂದ ಹೇಳಿರಿ. ಧನ್ಯವಾದ.